ಖಾಸಗಿ ಕಂಪನಿಯ ಕಸದ ಬುಟ್ಟಿಯಲ್ಲಿ ನವಜಾತ ಶಿಶು ಪತ್ತೆ. ಕತ್ತು ಕೊಯ್ದು ಟಾಯ್ಲೆಟ್ಗೆ ಎಸೆದಳ ಪಾಪಿ ತಾಯಿ. ಟಾಯ್ಲೆಟ್ನಲ್ಲಿ ಶಿಶು ಬೆಚ್ಚಿ ಬಿದ್ದ ಕಂಪನಿಯ ಸಿಬ್ಬಂದಿ. ರಾಜ್ಯದ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿಯಲ್ಲಿ ಘಟನೆ ನಡೆದಿರುವಂತದ್ದು. ದೇವನಹಳ್ಳಿ ಬಳಿ ಇರುವ ಖಾಸಗಿ ಫಾಕ್ಸ್ಕಾನ್ ಕಂಪನಿಯ ಶೌಚಾಲಯದಲ್ಲಿ ಭ್ರೂಣ ಪತ್ತೆ ಆರೋಪ ಈಗ ಕೇಳಿ ಬಂದಿದೆ. ರೇಣುಕಾ ವಿರುದ್ಧ ನವಜಾತ ಶಿಶು ಕೊಂದ ಆರೋಪ ಈಗ ಇದೆ. ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಂಪನಿ ಸಿಬ್ಬಂದಿ ರೇಣುಕಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಫಾಕ್ಸ್ಕಾನ್ ಕಂಪನಿ ಉದ್ಯೋಗಿಯಾಗಿದ್ದಾರೆ ರೇಣುಕಾ. 30,000ಕ್ಕೂ ಹೆಚ್ಚು ಜನ ಕೆಲಸ ಮಾಡುವ ಕಂಪನಿ ಇದು ಫಾಕ್ಸ್ಕಾನ್ ಕಂಪನಿ. ಖಾಸಗಿ ಕಂಪನಿಗಳಲ್ಲಿ ಹೆಚ್ಚಾಗ್ತಾ ಇದೆಯಾ ಭ್ರೂಣ ಹತ್ಯೆ? ಈ ಒಂದು ಪ್ರಶ್ನೆ ಈಗ ಎದ್ದಿರುವಂತದ್ದು. ಖಾಸಗಿ ಕಂಪನಿಯ ಕಸದ ಬುಟ್ಟಿಯಲ್ಲಿ ನವಜಾತ ಶಿಶು ಪತ್ತೆ. ಕತ್ತು ಕೊಯ್ದು ಟಾಯ್ಲೆಟ್ಗೆ ಎಸೆದಳ ಪಾಪಿ ತಾಯಿ. ಟಾಯ್ಲೆಟ್ನಲ್ಲಿ ಶಿಶು ಬೆಚ್ಚಿ ಬಿದ್ದ ಕಂಪನಿಯ ಸಿಬ್ಬಂದಿ. ರಾಜ್ಯದ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿಯಲ್ಲಿ ಘಟನೆ ನಡೆದಿದೆ. ದೇವನಹಳ್ಳಿ ಬಳಿ ಇರುವ ಖಾಸಗಿ ಫಾಕ್ಸ್ಕಾನ್ ಕಂಪನಿಯ ಶೌಚಾಲಯದಲ್ಲಿ ಭ್ರೂಣ ಪತ್ತೆ ಆರೋಪ ಈಗ ಕೇಳಿ ಬಂದಿರುವಂತದ್ದು. ರೇಣುಕಾ ವಿರುದ್ಧ ನವಜಾತ ಶಿಶು ಕೊಂದ ಆರೋಪ ಈಗ ಕೇಳಿ ಬಂದಿದೆ. ವಿಶ್ವನಾಥಪುರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಂಪನಿಯ ಸಿಬ್ಬಂದಿಯೇ ಆಗಿದ್ದಾಳೆ ಈಕೆ ರೇಣುಕಾ ಅನ್ನೋರು. ಅವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಏನಿದೆ ಇದು ಒಂದು ಅಪ್ಡೇಟ್ ಬಗ್ಗೆ? ಈಗಾಗಲೇ ನೋಡಿ ಸಾಕಷ್ಟು ಜನ ಹರಕೆಯನ್ನ ಹೊತ್ತುತ್ತಾರೆ, ಮಕ್ಕಳು ಬೇಕು ಅಂತ. ಈಕೆ ನೋಡಿ ಯಾವ ರೀತಿಯಾದಂತಹ ದುಷ್ಕೃತ್ಯವನ್ನ ಮಾಡಿದ್ದಾಳೆ ಅಂತ. ಖಂಡಿತವಾಗ್ಲೂ ಏನು ಒಂದು ಮಾನವ ಕುಲವನ್ನೇ ತಲೆ ತಗ್ಗಿಸುವಂತ ನಿಟ್ಟಿನಲ್ಲಿ ಒಂದು ಘಟನೆಗೆ ಸಾಕ್ಷಿ ಆಗಿರುವಂತದ್ದು. ಏನು ಪ್ರತಿಷ್ಠಿತ ಒಂದು ಪಾಪ್ಸ್ಕಾನ್ ಕಂಪನಿಯಲ್ಲಿ ಒಂದು ಸಿಬ್ಬಂದಿಯ ಒಂದು ವಿಚಾರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ನಿನ್ನೆ ಅಷ್ಟೇ ಏನು ಒಂದು ಟಾಯ್ಲೆಟ್ ಬ್ಲಾಕ್ ಆದಂತ ವಿಚಾರಕ್ಕೆ ಒಂದು ಹೌಸ್ ಕೀಪಿಂಗ್ ತಂಡದಿಂದ ಒಂದು ಪರಿಶೀಲನೆಗೆ ಮುಂದಾಗ್ತಾರೆ. ಮುಂದಾಗುವಂತ ಸಂದರ್ಭದಲ್ಲಿ ಏನು ಯಾಕೆ ಬ್ಲಾಕ್ ಆಗಿತ್ತು ಅನ್ನುವಂತ ವಿಚಾರಕ್ಕೆ ಹುಡುಕಾಡುವಂತ ಸಂದರ್ಭದಲ್ಲಿ ಒಂದು ನವಜಾತ ಶಿಶು ಒಂದು ಸತ್ತ ಸ್ಥಿತಿಯಲ್ಲಿ ಸಿಗುವಂತದ್ದು. ಏನು ಈಗಾಗಲೇ ಬಹುತೇಕ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತ ಏನು ಒಬ್ಬ ಮಹಿಳೆಯಿಂದ ಈ ಒಂದು ಕೃತ್ಯ ನಡೆದಿರುವಂತದ್ದು. ಇನ್ನಷ್ಟೇ ಏನು ವಿಶ್ವನಾಥಪುರ ಪೊಲೀಸರು ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತದ್ದು. ಇನ್ನು ಈ ಒಂದು ಮಗುವಿನ ವಿಚಾರದಲ್ಲಿ ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಈ ಒಂದು ನವಜಾತ ಶಿಶುಗೆ ಸಾವಿಗೆ ಕಾರಣರಾಗಿದ್ದಾರೆ, ಮತ್ತೆ ಯಾವ ವಿಚಾರಕ್ಕೆ ಎಲ್ಲ ಆಗಿದೆ ಅನ್ನುವಂಥದ್ದು ಇನ್ನಷ್ಟು ತನಿಖೆಯಿಂದ ಗೊತ್ತಾಗಬೇಕಾಗಿರೋದು. ಒಟ್ಟಾರೆಯಾಗಿ ಏನು ಒಂದು ಅರಿಕೆ ನೀಡ್ತಾರೆ, ಅರಿಕೆ ಕಟ್ಕೊಳ್ತಾರೆ ಒಂದು ಹಿಂದೂ ಸಂಪ್ರದಾಯದಲ್ಲಿ, ಮತ್ತೆ ಈ ಒಂದು ಪೀಳಿಗೆಯಲ್ಲಿ ಮಕ್ಕಳು ಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಆದ್ರೆ ಈ ಒಂದು ತಾಯಿ ತನ್ನ ಹುಟ್ಟಿದ ಮಗುವನ್ನು ಕತ್ತರಿಸಿ ಒಂದು ಟಾಯ್ಲೆಟ್ ರಿಮ್ಗೆ ಹಾಕುವಂಥದ್ದು ವ್ಯಾಪಕ ಖಂಡನೆಗೆ ಗ್ರಾಸವಾಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಒಂದು ರಾಜ್ಯ ಮಟ್ಟದಲ್ಲಿ ಸಂಚಲನಕ್ಕೆ ಸೃಷ್ಟಿಯಾಗಿರುವಂತಹ ಈ ಘಟನೆಗೆ ಇನ್ನು ತನಿಖೆ ನಡೆಸಿ ತಪ್ಪಿತಸ್ಥರು ಯಾರಿದ್ದಾರೆ ಇವರಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಳ್ಳುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಎತ್ತ ತಾಯಿಗೆ ಈ ಒಂದು ವಿಚಾರಕ್ಕೆ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನುವಂಥದ್ದು ಈ ಒಂದು ಸ್ಪಷ್ಟ ನಿಖರ ಕಾರಣ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಮ್ಯು.